ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ತುಂಬಾ ರುಚಿಯಾಗಿ ಹಾಗೆ ಚಿಲ್ಡಾಗಿ ಬಾದಾಮ್ ಮಿಲ್ಕನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ, ನೋಡುವ ಬನ್ನಿ. ಬಾದಾಮ್ ಮಿಲ್ಕ್ ಮಾಡಲಿಕ್ಕೆ ನಾನಿಲ್ಲಿ 1/4 ಕಪ್ನಷ್ಟು ಬಾದಾಮನ್ನು 4 ರಿಂದ 5 ಗಂಟೆ ನೆನೆ ಹಾಕ್ಕೊಂಡಿದ್ದೇನೆ. ರಾತ್ರಿ ನೆನೆ ಹಾಕಿ ಇಟ್ಟರೂ ಕೂಡ ಆಗುತ್ತೆ. ಟೈಮ್ ಇಲ್ಲ ಅಂದರೆ ಬಾದಾಮ್ ಹಾಗೆ ಸ್ವಲ್ಪ ನೀರು ಹಾಕಿ 10 ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ. ಬಾದಾಮ್ ಸಿಪ್ಪೆ ಈಸಿಯಾಗಿ ಬಂದುಬಿಡುತ್ತೆ. ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಅಥವಾ ಹಾಲು ಯಾವುದನ್ನು ಕೂಡ ಯೂಸ್ ಮಾಡ್ಬೋದು. ಗ್ರೈಂಡ್ ಮಾಡಿಕೊಳ್ಳಿ. ಇವಾಗ ಒಂದು ಪಾತ್ರೆಗೆ 1/2 ಲೀಟರ್ನಷ್ಟು ಹಾಲನ್ನು ಹಾಕಿ ಬಿಸಿಯಾಗಲಿಕ್ಕೆ ಇಡ್ತಾ ಇದ್ದೇನೆ. ಕುದಿ ಬಂದಿದೆ. ಇವಾಗ ಇದಕ್ಕೆ ಕೇಸರಿ ಹೂವನ್ನು ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡಿಕೊಳ್ಳಿ. ಬಾದಾಮ್ ಮಿಲ್ಕನ್ನು ಬಿಸಿ ಇರುವಾಗಲೇ ಕುಡಿಬೋದು ಅಥವಾ ಫ್ರಿಜ್ನಲ್ಲಿಟ್ಟು ಕೂಡ ಕುಡಿಬೋದು. ಆದರೆ ಈ ಬೇಸಿಗೆಗೆ ಫ್ರಿಜ್ನಲ್ಲಿಟ್ಟು ಕುಡಿದರೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ಈ ಗ್ರೈಂಡ್ ಮಾಡಿಕೊಂಡ ಬಾದಾಮ್ ಪೇಸ್ಟನ್ನು ಹಾಕ್ಕೊಳ್ಳಿ. ಚೆನ್ನಾಗಿ 5 ರಿಂದ 8 ನಿಮಿಷ ಆದರೂ ಕುದಿಸ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ತಾ ಇದ್ದೇನೆ. ಇದರ ಬದಲು ಸಕ್ಕರೆನ ಕೂಡ ನೀವು ಯೂಸ್ ಮಾಡ್ಬೋದು. ಈ ರೀತಿ ಮಾಡಿ ಫ್ರಿಜ್ನಲ್ಲಿಟ್ಟು ಯಾವಾಗ ಬೇಕು ನೋಡಿ ಆವಾಗ ಕುಡಿಬೋದು. ಕೊನೆಗೆ ಇದಕ್ಕೆ 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೇನೆ. ಹಾಲಿನ ಕನ್ಸಿಸ್ಟೆನ್ಸಿ ಮೊದಲಿಗಿಂತ ಸ್ವಲ್ಪ ತಿಕ್ಕಾಗಿದೆ. ನಿಮಗೆ ಇನ್ನೂ ತಿಕ್ಕಬೇಕಾದ್ರೆ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗುತ್ತೆ. ನೋಡಿ, ಇದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ತಣ್ಣಗಾದ ಮೇಲೆ ಫ್ರಿಜ್ನಲ್ಲಿಟ್ಟು 2 ಗಂಟೆ ಬಿಟ್ಟು ಸರ್ವ್ ಮಾಡಿಕೊಳ್ಳಿ. ಇನ್ನು ಇದನ್ನು ಸರ್ವ್ ಮಾಡಿಕೊಳ್ಳುವ. ಮೇಲೆ ಸ್ವಲ್ಪ ಬಾದಾಮನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಖಂಡಿತ ನೀವು ಇದರ ರುಚಿಯನ್ನು ಮರೆಯಲ್ಲ. ಪದೇ ಪದೇ ಮಾಡ್ಕೋತೀರ, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.